ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ವೆಂಕಟ್ ಫ್ಯಾನ್ ನಾನು. ಐಟಮ್ ಸಾಂಗ್ ಬ್ಯಾನ್ ಆಗ್ಬೇಕು ಅಂದ್ರು ರಾಗಿಣಿ. ಏನಪ್ಪ ಕತೆ? ಐಟಮ್ ಸಾಂಗ್ ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋ ರಾಗಿಣಿ ಇದ್ಯಾಕೆ ಐಟಮ್ ಸಾಂಗ್ ನ ಬ್ಯಾನ್ ಮಾಡಬೇಕು ಅಂತಿದ್ದಾರೆ ಅಂತ ಗೆಸ್ ಮಾಡ್ತಿದ್ದೀರಾ? ಆ ಕತೆ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ. ಪಕ್ಕದ ಮನೆ ಹುಡುಗಿ ರಾಗಿಣಿ ದ್ವಿವೇದಿಗೂ ಇಂಟರ್ನೆಟ್ ಸ್ಟಾರ್ ಹುಚ್ಚ ವೆಂಕಟ್ಗೂ ಆಗಾಗ ಜಗಳ ನಡೀತಲೇ ಇರುತ್ತೆ. ಅಂತದ್ರಲ್ಲಿ ಈಗ ರಾಗಿಣಿ ನಾನು ವೆಂಕಟ್ ಫ್ಯಾನ್, ಐಟಮ್ ಸಾಂಗ್ ಎಲ್ಲ ಬ್ಯಾನ್ ಆಗ್ಬೇಕು ಅಂದ್ರೆ ಹೇಗ್ ಹೇಳಿ? ಕನ್ನಡದಲ್ಲಿ ಒಬ್ಬ ನಾಯಕಿ ನಟಿಯಾಗಿ ಅತಿ ಹೆಚ್ಚು ಐಟಮ್ ಸಾಂಗ್ ಮಾಡಿದ್ದವರಲ್ಲಿ ರಾಗಿಣಿಯೇ ಮೊದಲಿಗಳು. ಅಷ್ಟೊಂದು ಐಟಮ್ ಸಾಂಗ್ ಮಾಡಿ ಕೂಡ ಹೀಗೆ ಹೇಳುವುದು ನ್ಯಾಯವೇ ಹೇಳಿ? ಒಂದ್ ಕಡೆಯಿಂದ ನೋಡೋದಾದ್ರೆ ರಾಗಿಣಿಗೆ ಅತಿ ಹೆಚ್ಚು ಪ್ರಸಿದ್ಧಿ ಬಂದಿರೋದು ಐಟಮ್ ಸಾಂಗ್ಗಳಿಂದಲೇ. ಅಷ್ಟಕ್ಕೂ ರಾಗಿಣಿ ಹೀಗೆ ಹೇಳೋದಾದ್ರೂ ಯಾಕೆ ಗೊತ್ತಾ? ರಾಗಿಣಿ ಟೈಗರ್ ಚಿತ್ರದಲ್ಲಿ ಸೊಂಟ ಕುಲ್ಕಿಸ್ತಾ ಇದ್ದಾರೆ. ಐಟಮ್ ಸಾಂಗ್ ಬ್ಯಾನ್ ಆಗ್ಬೇಕು, ಯಾಕಂದ್ರೆ ನಾನು ವೆಂಕಟ್ ಫ್ಯಾನ್ ಅಂತ ಸಾಹಿತ್ಯ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್. ಈ ಹಾಡಿಗೆ ಮಂಜುಳಾ ಗುರಾಜ್ ಧ್ವನಿ ನೀಡಿದ್ದಾರೆ. ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಮಾಡಿದ್ದು. ಅರ್ಜುನ್ ಸಂಗೀತ, ರಾಗಿಣಿ ಡ್ಯಾನ್ಸ್, ನಾಗೇಂದ್ರ ಪ್ರಸಾದ್ ಲಿರಿಕ್ಸ್ ಅಂದ್ಮೇಲೆ ಕೇಳ್ಬೇಕೆ. ಈ ಹಾಡಿಗೆ ಕೊರಿಯೋಗ್ರಾಫರ್ ಹರ್ಷ ನಿರ್ದೇಶನ ಮಾಡ್ತಿದ್ದಾರೆ. ಈ ಹಾಡು ನೋಡಿದ್ಮೇಲೆ ಹುಚ್ಚ ವೆಂಕಟ್ ರಾಗಿಣಿನ ಒಪ್ಕೊಳ್ಬಹುದೇನೋ, ಇಲ್ಲ ಯೂಟ್ಯೂಬ್ ನಲ್ಲಿ ಹೊಸ ವಿಡಿಯೋ ಬಿಡಬಹುದೇನೋ. ಒಟ್ಟಾರೆ ರಾಗಿಣಿಯ ಈ ಹೊಸ ಹಾಡ್ ಲಿರಿಕ್ಸ್ ಕೇಳ್ತಿದ್ರೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಮೂಡ್ತಾ ಇದೆ ಅಲ್ವಾ? ಇನ್ನು ಈ ಹಾಡಿನಲ್ಲಿ ಮಧ್ಯಾವೆಲ್ಲ ಸಾಹಿತ್ಯ ಆಡ್ ಆಗಿರ್ತನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.